ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲ್ ಮತ್ತು ಈಸಿ ಆಗಿರುವಂತಹ ಒಂದು ವಾಟರ್ ಪೇಂಟಿಂಗ್ ಮಾಡ್ಕೊಬಂದಿದ್ದೀನಿ ಸನ್ಸೆಟ್ದು. ಸೊ ಇದು ನೋಡೋಕ್ಕೆ ತುಂಬ ಅದ್ದೂರಿಯಾಗಿದ್ರು, ಮಾಡೋದು ಮಾತ್ರ ತುಂಬ ಈಸಿ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಸಹ ಸಮ್ಮರ್ ಹಾಲಿಡೇಸ್ ಶುರು ಆಗಿದೆ. ಸೊ ಅವ್ರ ಮನೆಯಲ್ಲಿ ಅದು ಇದು ತರಲೆ ಮಾಡೋದಕ್ಕಿಂತ ಅವ್ರಿಗೊಂದಷ್ಟು ಪೇಂಟಿಂಗ್ಸು ಇದನ್ನೆಲ್ಲ ತೊಗೊಬಂದು ಕೊಟ್ಟರೆ ಅವ್ರ ಮನೆಯಲ್ಲೇ ಸಹ ಯಾವ ರೀತಿ ಕೂತ್ಕೊಂಡು ಟೈಮ್ನ ಎಂಗೇಜ್ ಮಾಡಿ ಯಾವುದೇ ತರಲೆಗಳು ಮಾಡ್ದೇ ಜಾಸ್ತಿ ಮೊಬೈಲ್ ನೋಡ್ದೇ ಯಾವ ರೀತಿ ಮನೇಲೇ ಅವ್ರಿಗೂ ಬ್ಯುಸಿ ಆಗ್ಬೋದು ಅಂತ ನಾವು ಏನು ಮಾಡಬೇಕಂದ್ರೆ ಅಂಥ ಮಕ್ಕಳಿಗೆ ಒಂದು ಸ್ವಲ್ಪ ಪೇಂಟಿಂಗ್ಸು, ಕಲರ್, ಸ್ಕೆಚಿಂಗ್ ಇವೆಲ್ಲ ತಂದು ಕೊಟ್ಟರೆ ಅವ್ರ ಮನೇಲಿ ಏನು ತರಲೆ ಮಾಡದೆ ಅವ್ರ ಪಾಡ್ಗೆ ಅವ್ರು ಪೇಂಟಿಂಗ್ ಅದು ಇದು ಮಾಡ್ಕೋತಾರೆ. ಸೊ ಯಾವ ರೀತಿ ಈಸಿ ಪೇಂಟಿಂಗ್ ಮಾಡೋದು ಮತ್ತು ಇದು ಬಿಗ್ನರ್ಸ್ಗೋಸ್ಕರ ಹೇಗೆ ಸನ್ಸೆಟ್ನ ಎಷ್ಟು ಈಸಿಯಾಗಿ ಈವನ್ ನಾನ್ ಪೇಂಟರ್ಸು ಡ್ರಾಯಿಂಗ್ ಬರದೇ ಇರೋರು ಸಹ ಈಸಿಯಾಗಿ ಮಾಡ್ಬೋದು. ಸೊ ಆ ಥರದೊಂದು ಪೇಂಟಿಂಗ್ ತೊಗೊಬಂದಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಸೊ ಮನೇಲಿ ಮಕ್ಕಳು ಈಗ ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ, ಸಮ್ಮರ್ ಹಾಲಿಡೇಸ್ ಶುರು ಆಗಿರುತ್ತೆ. ಸೊ ಅವ್ರನ್ನ ಯಾವ ರೀತಿ ಎಂಗೇಜ್ ಆಗಿಡಬೇಕು ಅಂದರೆ ನಾವು ಏನಾರು ಅವ್ರಿಗೆ ಆ್ಯಕ್ಟಿವಿಟೀಸ್ಗಳು ಕೊಡ್ತಾನೇ ಇರಬೇಕು. ಸೊ ನಾವೇನಾರು ಆ್ಯಕ್ಟಿವಿಟೀಸ್ ಅಂತ ಕೊಟ್ಟರೆ ಅವಾಗ ಅವ್ರು ಆರಾಮಾಗಿ ಕೂತ್ಕೊಂಡು ಅವ್ರ ಪಾಡ್ಗೆ ಅವ್ರ ಪೇಂಟಿಂಗು, ಸ್ಕೆಚ್ಚಿಂಗು ಇಲ್ಲ ಅಬಾಕಸ್ ಏನಾದ್ರು ಒಂದು ಹೊಸದೇನಾದ್ರು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ನಾನಿಲ್ಲಿ ಹೇಗೆ ಕಲರ್ಸ್ನ ಮರ್ಜ್ ಮಾಡೋದು ಹೇಗೆ ಒಂದು ಕಲರ್ ಒಳಗಡೆ ಇನ್ನೊಂದು ಕಲರ್ ಹಾಕಿ ನ್ಯಾಚುರಲ್ ಸೀನ್ರಿ ಲುಕ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ಪೇಂಟಿಂಗ್ ಮಾಡಿದ್ದೀನಿ. ಸೊ ನಾನಿಲ್ಲೆಲ್ಲ ಕಲರ್ ಮರ್ಜಿಂಗ್ ಮಾಡಿರೋದು. ಸೊ ಈ ಥರ ಮಾಡ್ಬೋದು. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಅದು ಇದು ಅಂತೆಲ್ಲ ಹಾಕಿ ತುಂಬ ದುಡ್ಡು ಇದು ಮಾಡೋದಕ್ಕಿಂತ ಮನೇಲೇ ನಾವು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ಗಳು ಅವ್ರಿಗೆ ಕೊಡ್ಬೋದು. ಸೊ ಅವ್ರಿಗೆ ಆದಷ್ಟು ಬ್ಯುಸಿ ಇಟ್ಟರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಹಾಗಂತ ಅತಿಯಾಗಿ ತಿನ್ನಿಸೋದು ಸಹ ಒಂದು ಸ್ವಲ್ಪ ಡೇಂಜರೇ ಆಗುತ್ತೆ. ಯಾಕಂದರೆ ಈಗಿರೋ ಫುಡ್ಗಳು ಅಷ್ಟು ಸೇಫ್ ಅಲ್ಲದೆ ಇರೋದ್ರಿಂದ ಜಾಸ್ತಿ ಫುಡ್ ತಿನ್ನಿಸೋದು ಸಹ ಡೇಂಜರೇ, ಓವರ್ ಫ್ಯಾಟಿನೆಸ್ ಸಹ ಆಗ್ಬೋದು. ಸೊ ಅದಕ್ಕೆ ಮಕ್ಕಳನ್ನ ನಾವು ಹೇಗೆ ಎಂಗೇಜ್ ಆಗಿಡಬೇಕು ಅಂದರೆ ಅವ್ರಿಗೊಂದು ಸ್ವಲ್ಪ ಗಾರ್ಡನಿಂಗ್ ಕಡೆ ಗಮನ ಕೊಡಿಸ್ಬೇಕು. ಮತ್ತು ಒಂದು ಸ್ವಲ್ಪ ಪೇಂಟಿಂಗು, ಡ್ರಾಯಿಂಗು, ಅವ್ರಿಗೆ ರಾಮಾಯಣ, ಮಹಾಭಾರತದಂಥ ಸಣ್ಣ ಸಣ್ಣ ಕಥೆಗಳು, ಸ್ಟೋರೀಸ್ಗಳನ್ನ ಇಲ್ಲ ಮನೇಲಿ ಹಿರಿಯರು ಯಾರಾದರೂ ಇದ್ದರೆ ಹೇಳ್ಕೊಡ್ಬೋದು. ಇಲ್ಲಾಂದರೆ ಸಣ್ಣ ಪುಟ್ಟ ಕಥೆ ಇರುವಂಥ ಸ್ಟೋರೀಸ್ ವೀಡಿಯೋಸ್ಗಳು ಕೊಡ್ಬೋದು. ಈ ರೀತಿ ಮಾಡಿ ನಮ್ಮ ಮನೇಲಿ ನಮ್ಮ ಮಕ್ಕಳನ್ನ ನಾವು ಬ್ಯುಸಿಯಾಗಿ ಇಟ್ಕೋಬೋದು. ಸೊ ನಾವು ಚಿಕ್ಕವರಾಗಿದ್ದಾಗ ರಜಾ ಬತ್ತು ಅಂದರೆ ನಮ್ಮ ತಂದೆ ಹೇಳೋರು, ಅಚ್ಚಾ ಅಭಿ ತುಮಕೋ ರಜಾ ಚುಟ್ಟಿ ತೋ ಹಮೇ ಸಜಾ ಹೇ ಅನ್ನೋರು. ನಿಮಗೆ ರಜಾ ನಮಗೆ ಸಜಾ ಅನ್ನೋ ರೀತಿ ಹೇಳೋರು ನಮ್ಮ ತಂದೆ. ಸೊ ಈಗ ಆದರೆ ನಾವು ಆ ಟೈಮಲ್ಲಿ ನಾವು ಚಿಕ್ಕದ್ರಲ್ಲಿ ನಮ್ಗೆ ರಜಾ ಹಾಲಿಡೇ ಶುರು ಆಯ್ತಿದ್ದಂಗೆ ಕ್ಯಾಂಟೀನಿಂದ ನಮಗೆ ಬೇಕಾಗಿರೋ ಅಷ್ಟು ಡ್ರಾಯಿಂಗು ಅದು ಇದು ಪೇಂಟಿಂಗ್, ಸ್ಕೆಚಿಂಗಿಗೆಲ್ಲ ಐಟಮ್ಸ್ ತಂದುಬಿಡೋರು. ಸೊ ಆ ಥರ. ಸೊ ಈಗ ಮಕ್ಕಳಿಗೆ ಎಲ್ಲ ಈಸಿ ಆರಾಮಾಗಿ ಸಿಗೋದ್ರಿಂದ ಅವ್ರ ವೀಡಿಯೋಸ್ ಎಲ್ಲ ನೋಡಿ ನೀವು ಕ್ರಿಯೇಟಿವಿಟೀಸ್ನ ಅವರೇ ಕ್ರಿಯೇಟ್ ಮಾಡ್ಬೋದು. ಆದಷ್ಟು ಮಕ್ಕಳಿಗೆ ನನ್ನ ಪ್ರಕಾರ ಸಮ್ಮರ್ ಕ್ಯಾಂಪ್ ಅದು ಇದು ಅಂತೆಲ್ಲ ಹಾಕೋದು ಬೇಡ. ಅವ್ರು ಆದಷ್ಟು ಮನೆಯಲ್ಲಿ ನಿಮ್ಮ ಜೊತೆಲಿ ಅವರು ಟೈಮ್ ಸ್ಪೆಂಡ್ ಮಾಡಿ ಅವ್ರು ಮಾಡೋವಂಥ ಸಣ್ಣ ಪುಟ್ಟ ಐಟಮ್ಸ್ಗಳು ಪೇರೆಂಟ್ಸ್ ನೋಡಿ ಖುಷಿ ಪಡಬೇಕು. ಅವ್ರ ಡ್ರಾಯಿಂಗ್ಸ್ ಆಗಲಿ, ಅವ್ರ ಆ್ಯಕ್ಟಿವಿಟೀಸ್ ಆಗಲಿ, ಅದೆಲ್ಲ ಬಿಟ್ಟು ನಾವು ಅವ್ರನ್ನ ತೊಗೊಂಡೋಗಿ ಸಮ್ಮರ್ ಕ್ಯಾಂಪಲ್ಲಿ ಇಲ್ಲಿ ಅಂತ ಹಾಕಿದ್ರೆ ವರ್ಷವಿಡೀ ಸ್ಕೂಲು, ಟ್ಯೂಷನು, ಅದ್ರ ಮಧ್ಯೆ ಸಮ್ಮರ್ ಕ್ಯಾಂಪ್ ಹಾಕಿದ್ರೆ ಮಕ್ಳಿಗೂ ಸಹ ಹೆವಿ ಆಗುತ್ತೆ. ಸೊ ಈಗಿರೋ ಎಜುಕೇಷನ್ ಸಿಸ್ಟಮ್ ಸಹ ನಮಗೆಲ್ಲ ಗೊತ್ತಿದೆ ಎಷ್ಟು ಟಫ್ ಇರುತ್ತೆ ಅಂತ. ಮೊದಲೆಲ್ಲ ಒಂದು 9 या 10 ಸಬ್ಜೆಕ್ಟ್ಸ್ ಇರ್ತಿತ್ತು. ಈಗ ಸಬ್ಜೆಕ್ಟ್ಸ್ಗಳ ಲಿಸ್ಟು ತುಂಬ ಜಾಸ್ತಿ ಆಗಿರೋದ್ರಿಂದ ಮನೆಯಲ್ಲೇ ಅವ್ರಿಗೊಂದು ಸ್ವಲ್ಪ ಟೇಬಲ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ಇಂಥದ್ದನ್ನೆಲ್ಲ ಪೇರೆಂಟ್ಸೇ ಮನೇಲಿ ಮಾಡಿಸಿದ್ರೆ ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ. ಸೊ ಅವರು ಚೆನ್ನಾಗಿ ಹೇಳಿದ ಮಾತು ಕೇಳ್ಕೊಂಡು ಮನೇಲಿ ಮಾಡ್ತಾರೆ. ಸೊ ನಾನಿದು ಮಾಡಿದ್ದೀನಿ ಸಣ್ಣ ವಾಟರ್ ಪೇಂಟ್. ಇದು ತುಂಬ ಈಸಿ ಆಗಿದೆ. ನೀವು ನೋಡಿರ್ತೀರ, ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನಾನು ಇದು ಒಂದು ಸನ್ಸೆಟ್ ಫೋಟೋ ಮಾಡಿದ್ದೀನಿ, ಡ್ರಾಯಿಂಗ್ ಮಾಡಿದ್ದೀನಿ. ಇದನ್ನು ಯಾರು ಬೇಕಾದ್ರೂ ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ಈವನ್ ನಾನ್ ಡ್ರಾಯಿಂಗ್ ಇರೋರು ಸಹ ಇದನ್ನು ಕ್ರಿಯೇಟ್ ಮಾಡಬೇಕು. ಸೊ ಈ ವಿಡಿಯೋ ನನಗೆ ಇಷ್ಟ ಆದರೆ ಇದೇ ರೀತಿ ಇನ್ನೂ ವೀಡಿಯೋಸ್ಗಳು, ಪೇಂಟಿಂಗ್ ವೀಡಿಯೋಸ್ಗಳು ಮಕ್ಳಿಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ನಾನು ಇದೇ ರೀತಿ ನ್ಯೂ ಪ್ರಯತ್ನಗಳು ಮಾಡ್ತಾ ಇರ್ತೀನಿ. ಮತ್ತು ಆದಷ್ಟು ಮಕ್ಕಳನ್ನ ಮನೆ ಇಂಡೋರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಬ್ಯುಸಿ ಇಡಿ. ಹೇಗೆ ಗಾರ್ಡನಿಂಗ್ ಅದು ಇದು ಎಲ್ಲ ಮಾಡ್ಬೋದು. ಅವ್ರಿಗೂ ಸಹ ಮನೆಯಲ್ಲಿ ಅಜ್ಜಿ ತಾತ ಅಂತೇನಾದ್ರು ಇದ್ದರೆ ಸೊ ಅಂಥ ಮಕ್ಳುಗಳು ತುಂಬ ಲಕ್ಕಿ ಅನ್ಬೋದು. ಅವ್ರ ಅಜ್ಜಿ ತಾತನ ಜೊತೆ ಟಿ ವಿ ನೋಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರ್ತಾರೆ. ಸೊ ಆದಷ್ಟು ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳು ಹಾಕ್ಕೊಡಿ ಡೈಲಿ.
ಸೊ ಅವ್ರು ಅದನ್ನೆಲ್ಲ ಕಲೀಲಿ ಅನ್ಬೋದು. ಸೊ ಅದೆಲ್ಲ ಬಿಟ್ಟು ಅವ್ರನ್ನ ತೊಗೊಂಡೋಗಿ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ರೆ ಸೊ ಅವ್ರಿಗೂ ಒಂದು ಸ್ವಲ್ಪ ಖುಷಿಯಿಂದೇನೋ ಹೋಗ್ತಾರೆ, ಆಮೇಲೆ ಎಲ್ಲೋ ಒಂದು ಸ್ವಲ್ಪ ಬೇಜಾರು ಆಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಮತ್ತು ನಿಮ್ಮ ಮಕ್ಕಳಿಗೂ ಸಹ ಇಂಥ ಡ್ರಾಯಿಂಗ್ ಕಲ್ಚರಲ್ ವೀಡಿಯೋಸ್ಗಳನ್ನ ತೋರಿಸ್ತಾ ಇರಿ ಅಂತ. ಜೈ ಹಿಂದ್.